ಏಪ್ರಿಲ್ 20 ಮುಂದಿನ ತಿಂಗಳು ಏಪ್ರಿಲ್ 20ರಿಂದ ಗುಳೆದ ಲಕ್ಷ್ಮಿಯ ಜಾತ್ರೆಯೊಂದಿಗೆ ಪ್ರಾರಂಭವಾಗುವ ಕೆರೂರು ಗ್ರಾಮದ ಗ್ರಾಮ ದೇವತಾ ಕಾರ್ಯಕ್ರಮ ಸಂಪ್ರದಾಯಬದ್ಧವಾಗಿ ಪ್ರಾರಂಭವಾಗ್ತಾಯಿದೆ. 9 ದಿನಗಳವರೆಗೆ ನಿರಂತರ ದೇವಿಯ ಆರಾಧನೆಯನ್ನು ಮಾಡಲಾಗುವುದು ಮತ್ತು ದೇವಿಯ ಬಗ್ಗೆ, ಆದಿಶಕ್ತಿ ದೇವಿಯ ಬಗ್ಗೆ ಪ್ರವಚನ ಇತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. 29ನೇ ತಾರೀಕಿಗೆ ಬುಧವಾರ ಮಹಾರಥೋತ್ಸವ ಇರುತ್ತದೆ. 9 ಗಂಟೆಗೆ ಗ್ರಾಮದೇವಿಯರನ್ನು ಗ್ರಾಮದೇವತೆ ಗುಡಿಯಿಂದ ಅತಿ ವಿಜೃಂಭಣೆಯಿಂದ ಕರೆದುಕೊಂಡು ಬಂದು ಎಲ್ಲ ಭಕ್ತಾದಿಗಳ ಏನು ಅಪೇಕ್ಷೆ ಪಟ್ಟಂಥ ಭಕ್ತಾದಿಗಳ ಮನೆಗೆ ಹೋಗಿ ಉಡಿ ತುಂಬಿಕೊಂಡು ಬಂದು ಸಾಯಂಕಾಲ 4:30ಕ್ಕೆ ಮಹಾರಥೋತ್ಸವ ಕಾರ್ಯಕ್ರಮ ಇರುತ್ತದೆ. ಅದರ ನಂತರ ಅದರ ಮರುದಿನ ಅಂದರೆ ಗುರುವಾರ ದಿವಸ ಇಡೀ ಗ್ರಾಮದ ದೈವದ ವತಿಯಿಂದ ಮಹಾಪ್ರಸಾದ ವ್ಯವಸ್ಥೆ. ಅಷ್ಟೇ ಅಲ್ಲದೆ ಶುಕ್ರವಾರ ದಿವಸ, ಅದರ ಮರುದಿವಸ ಶುಕ್ರವಾರ ದಿವಸ ಎಲ್ಲ ಗ್ರಾಮದ ಹೆಣ್ಣು ಮಕ್ಕಳು ಸೇರಿ ಅವತ್ತು ಕಡುಬಿನ ಊಟದ ವ್ಯವಸ್ಥೆ ಇರ್ತದೆ. ಯಾವತ್ತು ದೈವದವರು ಯಾರೂ ಅಲ್ಲಿ ಅಡುಗೆ ಮಾಡ್ಸಂಗಿಲ್ಲ. ಪ್ರತಿಯೊಬ್ಬರು ಭಕ್ತರು ತಂದು ಕೊಟ್ಟಿರ್ತಕ್ಕಂಥ ಕಡುಬಿನ ಪ್ರಸಾದ ಮಾಡೋದು ಅಷ್ಟೇ ಅಲ್ಲದೆ ಗ್ರಾಮದ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ, ಜೊತೆಗೆ ಎಲ್ಲರೂ ಕೂಡಿ ದೇವಿಗೆ ಉಡಿ ತುಂಬುವಂಥ ಕಾರ್ಯಕ್ರಮ ಇರ್ತೈತಿ. ಮತ್ತು ಶನಿವಾರ ದಿವಸ ಮಹಾಪೂಜೆಯೊಂದಿಗೆ ದೇವಿಯು ಸೀಮೆಗೆ ಹೋಗ್ತಾಳೆ. ಅಂದ್ರೆ ಅವತ್ತು ಜಾತ್ರೆ ಮುಕ್ತಾಯ ಹಂತ. ಮತ್ತು ಬರುವ ಮಂಗಳವಾರ ಅಂದರೆ ಸುಮಾರು 3 ದಿವಸದ ನಂತರ, ಶನಿವಾರ ದೇವಿ ಸೀಮೆಗೆ ಹೋದ ನಂತರ ಮಂಗಳವಾರ ದಿವಸ ಪುನಃ ಆಕೆಯನ್ನು ಪೂಜೆ ಮಾಡಿ ಗದ್ದಿಗೊಳಿಸುವಂಥ ಕಾರ್ಯಕ್ರಮ. ಇವಿಷ್ಟು ಜಾತ್ರೆಯ ಕಾರ್ಯಕ್ರಮಗಳದಾವು. ಕಳೆದ 9 ವರ್ಷಗಳ ಹಿಂದೆ 2017ರಲ್ಲಿ ನಾವು ಎಲ್ಲರೂ ಸೇರಿ ಅತಿ ವಿಜೃಂಭಣೆಯಿಂದ ಅತ್ಯಂತ ಸುವ್ಯವಸ್ಥಿತವಾಗಿ ಜಾತ್ರೆಯನ್ನು ಮಾಡಿದ್ದು ಇಡೀ ನಮ್ಮ ಭಾಗದ ಜನರಿಗೆ ಇವತ್ತಿಗೂ ಸಹಿತ ಅಚ್ಚಳಿಯದೆ ನೆನಪಾಗಿ ಉಳಿದಿದೆ. ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡುವ ಉದ್ದೇಶ ಏನೈತಪ್ಪ ಅಂತಂದ್ರೆ, ಕೆಲವು ಇವತ್ತು ಒಂದು ವಿವರಣೆ ಕೊಡಬೇಕಂಥೇಳಿ ನಾನು ಬಯಸ್ತಾ ಇದ್ದೇನೆ. ಕಳೆದ 2017ರಲ್ಲಿ ದೇಣಿಗೆ ಕೊಟ್ಟಿರ್ತಕ್ಕಂಥ ಮಹನೀಯರು 500 ರೂಪಾಯಿ ದೇಣಿಗೆಯನ್ನು ಸಲ್ಲಿಸಿದವರು 443 ಜನ, 1000 ರೂಪಾಯಿ ದೇಣಿಗೆಯನ್ನು ಸಲ್ಲಿಸಿದವರು 229 ಜನ, 2500 ದೇಣಿಗೆಯನ್ನು ಸಲ್ಲಿಸಿದವರು 156 ಜನ, ಜೊತೆಗೆ 5000 ರೂಪಾಯಿ ದೇಣಿಗೆಯನ್ನು ನೀಡಿದವರು 70 ಜನ, 10,000 ರೂಪಾಯಿ ದೇಣಿಗೆಯನ್ನು ನೀಡಿದವರು 50 ಜನ. ಅಂದ್ರೆ ಇನ್ನುಳಿದಂಗೆ 100 ರೂಪಾಯಿಂದ ಹಿಡ್ಕೊಂಡು 1,00,000 ರೂಪಾಯಿ ತನಕ ಕೊಟ್ಟವರು ಇನ್ನಿತರೆ ಸಂಖ್ಯೆಗಳು ಎಷ್ಟು ಅದಾರ ಅಂದ್ರೆ 370 ಜನ ದೇಣಿಗೆ ಕೊಟ್ಟಂಥ ಭಕ್ತಾದಿಗಳಿದ್ದಾರೆ. ಅದರೊಳಗೆ ಒಟ್ಟು 1,318 ಜನ ಭಕ್ತಾದಿಗಳು ದೇಣಿಗೆಯನ್ನು ಕೊಟ್ಟಿರ್ತಾರೆ. ಒಟ್ಟು ದೇಣಿಗೆ ಮೊತ್ತ ಎಷ್ಟಾಗೈತಪ್ಪ ಅಂತಂದ್ರೆ, ಒಟ್ಟು ಪಾವತಿಯಾದ ಹಣ 40,30,800 ಎಷ್ಟು 40,33,000 ರೂಪಾಯಿ. ಅದರೊಳಗೆ ಪಾವತಿ ಆಗದೆ ಉಳಿಸ್ಕೊಂಡಿರ್ತಕ್ಕಂಥವ್ರು 1,83,114 ರೂಪಾಯಿ. ಅಂದ್ರೆ ಕೆಲವರು ವಾಗ್ದಾನ ಮಾಡಿರ್ತಾರೆ, ಕೆಲವರು ಕೊಟ್ಟಿರೋದಿಲ್ಲ ಅಂಥವ್ರು. ಒಟ್ಟು ದೇಣಿಗೆ ಅಂತ ಬಂದಂಥ ಹಣ ನಮ್ಗೆ ಎಷ್ಟಾಗೈತೆ ಅಂದರೆ 38,47,716 ರೂಪಾಯಿ ಆಗಿದೆ. ಅದರೊಳಗೆ ಕಟ್ಟಿಗೆ ಉಳಿದದ್ದು ಅಂದ್ರೆ ಗ್ರಾಮ ದೇವತೆಯ ರಥೋತ್ಸವಕ್ಕೆ ಕಟ್ಟಿಗೆಯನ್ನು ಏನು ರೈತರು ಕೊಟ್ಟಿರ್ತಾರೆ
ಆ ರಥಕ್ಕೆ ಉಪಯೋಗಿಸಿ ಉಳಿದಿರ್ತಕ್ಕಂಥ ಕಟ್ಟಿಗೆಯನ್ನು ನಾವು ಲಿಲಾವ್ ಮಾಡಲಾಗಿ ಅದರಿಂದ ಬಂದಿರತಕ್ಕಂಥದ್ದು 6,06,000 ರೂಪಾಯಿ. ಒಟ್ಟು ಜಮಾ ಆದ ಹಣ 44,53,716 ರೂಪಾಯಿ. ಜಾತ್ರಾ ಮಹೋತ್ಸವಕ್ಕೆ ಖರ್ಚಾಗಿದ್ದು 31,03,82 ರೂಪಾಯಿ. ಜಮಾ ಖರ್ಚು ಮಾಡಿದ ನಂತರ ಉಳಿದ ಹಣ 13,49,834 ರೂಪಾಯಿ. ಇವಿಷ್ಟು ಇದು ಖರ್ಚು ಮತ್ತು ವೆಚ್ಚದ ವಿವರ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ನಾವು ಯಾವುದೇ ಥರದ ಇದರೊಳಗೆ ಹಣದ ಅಪವ್ಯಯ ಆಗಲಿ ಅವ್ಯವಹಾರವಾಗಿ ಆಗಿಲ್ಲ. ಇದು ವಿತ್ ರೆಕಾರ್ಡ್. ನೀವು ಯಾರನ್ನ ಬೇಕಾದ್ರೂ ಕೆಲವೊಳಗೆ ನೀವು ಸಂಪರ್ಕ ಮಾಡಿ ಕೇಳ್ಬೋದು. ಮತ್ತು ಇನ್ನೊಳಗಂಗೆ ಒಂದೆರಡು ಗೊಂದಲ ಸನ್ನಿವೇಶ ಏನಪ್ಪ ಅಂತಂದ್ರೆ, ಹಳಪೇಟೆಯಲ್ಲಿ ಇರ್ತಕ್ಕಂಥ ವಾಲ್ಮೀಕಿ ಸಮಾಜದ ಹಣವನ್ನು ಅವರು ಕೊಟ್ಟಿವಿ, ನಿಮ್ಮ ಲೆಕ್ಕದೊಳಗೆ ಬಂದಿಲ್ಲ ಅಂತಕ್ಕಂಥ ಒಂದು ಕೂಗೈತಿ ಅಥವಾ ಅವರ ಆರೋಪ ಐತಿ. ಅವರು ಕೊಟ್ಟಿರ್ತಕ್ಕಂಥ ದುಡ್ಡು ನಮ್ಮ ಕಮಿಟಿಯವ್ರಿಗೆ ಕಡೆ ಆಗಲಿ ನಮ್ಮ ಕಡೆ ಆಗಲಿ ದುಡ್ಡು ಬಂದಿಲ್ಲ ಮತ್ತು ಅದು ಪಾವತಿ ಆಗಿರುವುದಿಲ್ಲ. ಅದಕ್ಕೆ ಸ್ಪಷ್ಟೀಕರಣವನ್ನು ಅವ್ರ ಸಮಾಜದವ್ರು ಕೊಡ್ತಾರೆ. ಮತ್ತು ಇನ್ನೊಂದು ಆರೋಪ ಏನೈತೆ ಅಂದ್ರೆ ನೀವು ಬೇರೆ ಸಮಾಜದವ್ರನ್ನ ನೀವು ತೊಗೊಂಡಿಲ್ಲ. ಪುಸ್ತಕ ಬೇರೆ ಸಮಾಜದವ್ರನ್ನ ನೀವು ಆ ಜಾತ್ರೆ ಕಮಿಟಿ ಒಳಗೆ ಇಲ್ಲ. ಆದ್ದರಿಂದ ಇದು ಏಕಪಕ್ಷೀಯ ಐತಿ, ಹಂಗೆ ಏನೋ ಒಂದು ಸುಮ್ಮನೆ ಆರೋಪಗಳನ್ನು ಮಾಡಿದರು. ಆದರೆ ಅದೆಲ್ಲ ಸಂಪೂರ್ಣ ಸುಳ್ಳು. ಇದು ಏನೈತಪ್ಪ ಅಂತಂದ್ರೆ, ಜಾತ್ರೆಗೆ ಯಾರ್ಯಾರು ಬಂದು ಏನು ತಮ್ಮ ಒಂದು ಸೇವೆಯನ್ನು ಸಲ್ಲಿಸಿರ್ತಾರ ಅಥವಾ ದುಡ್ದಿರ್ತಾರ, ಹಿರಿಯರಿಗೇನು ಸಲಹೆ ಕೊಟ್ಟಿರ್ತಾರ, ಅವ್ರನ್ನ ಇದ್ರೊಳಗೆ ಹಾಕಿದ್ವಿ. ನಾವು ಒಂದೇ ಸಲ ಅದನ್ನು ಜಾತ್ರೆ ಮಾಡೋದು, ನಮಗೂ ಅದರ ಸಂಪೂರ್ಣ ಮಾಹಿತಿ ಇದ್ದಿಲ್ಲ. ಆ ಹಿನ್ನೆಲೆಯೊಳಗೆ ಎಲ್ಲ ಜಾತಿಯವ್ರನ್ನ ಒಳಗೊಂಡಿರ್ತಕ್ಕಂಥ ಒಂದು ಜನರನ್ನ ನಾವು ಹಿರಿಯರನ್ನ ಕರ್ಕೊಂಡು ಈ ಒಂದು ಜಾತ್ರೆಯನ್ನು ಮಾಡೀವಿ. ಅದಕ್ಕೆ ಉದಾಹರಣೆಪ್ಪ ಅಂತಂದ್ರೆ, ಗ್ರಾಮ ದೇವತಾ ಜಾತ್ರಾ ಸಮಿತಿ ಉಪಾಧ್ಯಕ್ಷರು ದಾನಪ್ಪ ಕಿರ್ಗಿಯವರು ಮತ್ತು ಮಲ್ಲಪ್ಪಣ್ಣ ಮಲ್ಲಾಡ್ದವರು, ಆಮೇಲೆ ರಮಣ್ಣ ಕಟ್ಟಿಮನೆಯವರು, ಈ ರೀತಿ ಇದು ಐತಿ. ಮತ್ತು ಗ್ರಾಮ ದೇವತೆ ಕಾರ್ಯದರ್ಶಿಗಳು ಯಾರ್ಯಾರು ಇದಾರಪ್ಪ ಅಂತಂದ್ರೆ, BM ಬತ್ತಿಯವರು, ಬಂದೇ ನಮಾಜ್ ಸೂಳಿಕೆರೆಯವರು, ಬಡಿಗೇರವರು, ಈ ರೀತಿ ಈ ಒಂದು ಜಾತ್ರಾ ಸಮಿತಿ ಒಳಗೆ ಕೆಲಸ ಮಾಡಿದವ್ರನ್ನ ಹೆಸರಾಕಿ ಹೊರತಾಗಿ ನಾವು ಬೇರೆ ಅನ್ಯತಾ ಭಾವಿಸಲಾರ್ದ ಅಲ್ಲಿ ಅವ್ರನ್ನ ಬಿಡಬೇಕು ಇವ್ರನ್ನ ಬಿಡಬೇಕು, ಯಾರನ್ನೂ ಬಿಟ್ಟು ಜಾತ್ರೆ ಮಾಡಬೇಕು ಅನ್ನುವಂಥ ಒಂದು ಭಾವನೆಗಳು ನಮ್ಮಲ್ಲಿಲ್ಲ. ಆ ಹಿನ್ನೆಲೆಯೊಳಗೆ ಖಜಾಂಚಿಗಳಾಗಿ ಇವತ್ತು ಕುಂಬಾರವರು, ಕಪ್ಲಿಯವರು, ಹನುಮಂತ ಕಟ್ಟಿಮನಿಯವರು, ಈ ರೀತಿ ಇದರೊಳಗೆ ಕೆಲಸವನ್ನು ಮಾಡಿದವ್ರ ಹೆಸರುಗಳು ಮತ್ತು ಪ್ರಿಂಟ್ಗಳು ಆಗ್ಯಾವ. ಆದರೆ ಏನಪ್ಪ ಅಂದ್ರೆ, ಅದು ಒಂದು ಕೂಗು ಏನೈತೆ ಅಂದ್ರೆ, ಬೇರೆ ಧರ್ಮದವ್ರನ್ನ ಬೇರೆ ಜಾತಿಯವ್ರನ್ನ ತೊಗೋಬೇಕಂತ ಐತಿ. ನಮಗೆ ಅದ್ರ ಬಗ್ಗೆ ನಾಲೆಜ್ ಇದ್ದಿಲ್ಲ ಪೂರ್ಣ. ಆಗ ಏನಾಯ್ತು, ಒಂದೇ ಸಲ ಜಾತ್ರೆ ಮಾಡೋದು ಇರೋದ್ರಿಂದ ಇದು ಮಾಡ್ತೀವಿ. ಈ ಜಾತ್ರೆ ಒಳಗೆ ಅದನ್ನು ಸರಿಪಡಿಸ್ಕೊಂಡು ಹೋಗ್ತೀವಿ. ಮತ್ತು ಇನ್ನೊಂದು ಹೆಂಗಪ್ಪ ಅಂತಂದ್ರೆ, ಯಾರು ಇವತ್ತು ಗ್ರಾಮ ದೇವತೆಯಪ್ಪ ಅಂದರೆ ಎಲ್ಲರಿಗೂ ಸಂಬಂಧಪಟ್ಟಂಥ ದೇವರು. ಅದಕ್ಕೇನು ಜಾತಿ ಮತ ಪಂಥ ಭೇದ ಯಾವುದೂ ಇಲ್ಲ. ಇದ್ರ ನಮ್ಮ ಕೆಲವರಿನ ಜನರೊಳಗೆ ಒಂದು ಸೌಹಾರ್ದಯುತವಾಗಿರ್ತಕ್ಕಂಥ ಒಂದು ಇದು ನಡೆದೈತಿ. ಯಾಕಂದ್ರೆ ಜಾತಿ ಮತ ಪಂಥಗಳನ್ನು ಮರೆತು ಎಲ್ಲ ಜಾತಿಯವರು ಸಹಿತ ಕಳೆದ ಸಲ ಈ ಒಂದು ಜಾತ್ರೆಯನ್ನು ಮಾಡ್ಯಾರ. ಇವತ್ತು ಉದಾಹರಣೆಪ್ಪ ಅಂದ್ರೆ, ಎಲ್ಲ ಮುಸ್ಲಿಂ ಸಮಾಜದವರು ಸುಮಾರು ಒಂದು 10,000 ಜನರಿಗೆ ಪ್ರೊಸೆಷನ್ ಮೂಲಕ ಏನು ಕುಂಭಮೇಳ ನಡೆದಾಗ, ಕುಂಭದ ಮುಖಾಂತರ ಗಾಲಿ ಮೆರವಣಿಗೆ ನಡೆದಾಗ ಎಲ್ಲರೂ ಮುಂದೆ ನಿಂತು ಅವರು ಶರ್ಬತ್ ಸೇವೆಯನ್ನು ಎಲ್ಲರಿಗೂ ಉರುಬಿಸಿಲೊಳಗೆ ಕೊಟ್ಟು ಮಾಡಿದ ಇವೆಲ್ಲ ನೆನಪುಗಳದ. ಜೊತೆಗೆ ಎಲ್ಲ ಭಕ್ತರು ಸಹಿತ ದಾರಿ ಒಳಗೆ ಅವ್ರು ಏನು ದೇವಿಗೆ ಒಂದು ಏನು ಅರ್ಪಣೆ ಮಾಡ್ಯಾರೋ ಅವ್ರ ಭಕ್ತಿಯನ್ನು ಮೆರೆದಿದ್ದಾರೆ. ಈ ಹಿನ್ನೆಲೆಯೊಳಗೆ ಯಾವುದೇ ನಮ್ಮಲ್ಲಿ ಜಾತಿ ಮತ ಪಂಥ ಇಲ್ಲ. ನಮ್ಮೂರು ಒಕ್ಕಟ್ಟಾಗಿ ಈ ಒಂದು ಜಾತ್ರೆ ಮಾಡುವನ್ನು ಅನ್ನುವಂಥ ನಿರ್ಣಯವನ್ನು ಪಡೆಯಲಾಗಿದೆ. ಅಷ್ಟೇ ಅಲ್ಲದೆ ಈ ವರ್ಷವೂ ಸಹಿತ ಈಗೇನು ಈ ಜಾತ್ರೆಗೂ ಸಹಿತ ಎಲ್ಲ ಸಮಾಜದ ಹಿರಿಯರು ಬಂದು ಜಾತ್ರೆ ಮಾಡೋಣ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಯಾರ. 99 ಜನರು, 99% ಜನ ಜಾತ್ರೆ ಆಗಲಿ ಅನ್ನುವಂಥ ಒಂದು ಅಭಿಪ್ರಾಯ. ಅಷ್ಟೇ ಅಲ್ಲದೆ ಭಕ್ತಿ ಸೇವೆಗಳು ಈಗಾಗಲೇ ಪ್ರಾರಂಭ ಆಗ್ಯಾವ. ಆಯಾ ಸಮಾಜದ ವತಿಯಿಂದ ಕಟ್ಟಿಗೆಯನ್ನು ಕಡಿದು ಅರ್ಪಿಸೋದಾಗಲಿ ಅಥವಾ ಮೆರವಣಿಗೆ ಮುಖಾಂತರ ಬಂದು ಆ ಗ್ರಾಮ ದೇವತೆ ಗುಡಿಗೆ ಅರ್ಪಣೆ ಮಾಡೋದಾಗಲಿ, ತಾಯಂದಿರು ಆರತಿಯನ್ನು ತೆಗೆದುಕೊಂಡು ಬಂದು ಭಕ್ತಿ ಸಮರ್ಪಣೆ ಸಲ್ಲಿಸಿದ್ದಾರೆ. ಆದ್ದರಿಂದ ಈ ಒಂದು ಹಣಕಾಸಿನ ವ್ಯವಸ್ಥೆ ಒಳಗೆ
ಒಂದು ರೂಪಾಯಿ ಸಹಿತ ನಾವು ಅವ್ಯವಹಾರವಾಗಲಿ ಅಪವ್ಯಯ ಆಗಲಿ ಮಾಡಿಲ್ಲ. ಜೊತೆಗೆ ಇನ್ನೊಂದು ಸ್ಪಷ್ಟೀಕರಣವನ್ನು ತಮಗೆ ಕೊಡೋದು ಏನಂತಂದ್ರೆ, ಸಂಗೀತಗಾರರಿಗೆ ಪೇಮೆಂಟ್ ಮಾಡಿದ್ದು ಹೆಚ್ಚೈತಿ, ಯಾರದೋ ದುಡ್ಡು ಎಲ್ಲವೂ ಜಾತ್ರೆ ಅಂತ ಏನೋ ಒಂದು ಮಾಧ್ಯಮದೊಳಗೆ ಬಂತು. ಅದು ಸಂಪೂರ್ಣ ಅದು ತಪ್ಪು ಮಾಹಿತಿ ಐತಿ. ಯಾಕಪ್ಪ ಅಂತಂದ್ರೆ, ಒಂದು ಜಾಗೋ ಭಾರತ್ ಅಂತಕ್ಕಂಥ ಬಾಂಬೆಯಿಂದ ಬಂದಿರತಕ್ಕಂಥ ಒಂದು ಟೀಮ್, ಅವರಿಗೆ ನಾವು 75,000 ರೂಪಾಯಿ ಕೊಟ್ಟಿವಿ, 3,000 ರೂಪಾಯಿ ಅವ್ರು ಖರ್ಚಿಗೆ ಕೊಟ್ಟಿವಿ ಅವ್ರ ಟಿಫಿನ್ಗೆ ಸಂಜೆ ಮುಂದೆ ಬಂದ್ರಂತೇಳಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಅವರು ಜೋಶಿ ಅಂಥೇಳಿ ಅವರು ಮೊದಲೇ ಬೆಂಗಳೂರು ಕಲಾವಿದರು, ಅವರು ಒಂದು 16 ಮಂದಿ ಟೀಮ್ ಕರ್ಕೊಂಡು ಬಂದು ಅವರು ಒಂದೇ ದಿನ ನಮಗೆ ಕಾರ್ಯಕ್ರಮ ಕೊಟ್ಟರು. ಅವ್ರಿಗೆ 50,000 ರೂಪಾಯಿ ಕೊಟ್ಟಿವಿ. ಆಮೇಲೆ 3ನೇ ದಿವಸ ಏನಿತ್ತು ವೆಂಕಟೇಶ್ ಮೂರ್ತಿ ಶಿರೂರವ್ರು ಬಂದರು. ಅವರು ಸಹಿತ ನಮ್ಮೂರಿನವ್ರ, ಅವರು ಒಂದು 16-17 ಮಂದಿ ಟೀಮ್ ತೊಗೊಂಡು ಬಂದರು. ಸಂಗೀತ ಬಳಗ ಮತ್ತು ಮ್ಯೂಸಿಷಿಯನ್ಸು ಇವ್ರು ಏನೋ ಒಂದು ಇದ್ದರು. ಮತ್ತು ಸಣ್ಣ ಸಣ್ಣ ಕಲಾವಿದರು ಯಾರೂ ಬಂದಿಲ್ಲ. ಭಾಳ ಆಕಾಶವಾಣಿ ಕಲಾವಿದರು ಮತ್ತು ಸಿನಿಮಾ ಹಿನ್ನೆಲೆ ಗಾಯಕರು ಎಲ್ಲರೂ ಬಂದಿದ್ದರು. ಮತ್ತು ಅವ್ರಿಗೆಲ್ಲ ನಾವು ಅವ್ರಿಗೆ ತಕ್ಕಂತೆ ನಾವು ಗೌರವವನ್ನು ಸಲ್ಲಿಸ್ಬೇಕಾಗ್ತೈತಿ. ಎಲ್ಲೋ ಸುಮ್ಮನೆ ಕರ್ಕೊಂಡು ಬಂದು ಈಗ ಒಂದು ಸಣ್ಣ ನಾಟಕ ಮಾಡೋಕೆ ಅವರು ನಾಟಕ ಯಾವುದೋ ಜಾತ್ರೆ ಒಳಗೆ ಆಡಿಸಿದ್ರು 60-70,000 ಖರ್ಚಿಗೆ ಬರುವಂಥ ಒಂದು ವ್ಯವಸ್ಥೆ ಐತಿ. ಅದಕ್ಕೆ ಯಾವುದೂ ಕಡಿಮೆ ಆಗಂಗಿಲ್ಲ. ಆದ್ದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ದುಡ್ಡು ಮತ್ತು ಅವ್ರಿಗೆ ಕೊಡಲೇಬೇಕಾದಂಥ ಅನಿವಾರ್ಯ ಇರ್ತೈತಿ, ಕೊಟ್ಟಿವಿ. ಮತ್ತು ಅವರಿಗೆ ಪ್ರಚಾರ ಮಾಡುವಂಥದ್ದಾಗಲಿ ಅಥವಾ ಈಗ ದೊಡ್ಡ ದೊಡ್ಡ ಕಲಾವಿದರು ಬಂದಿರ್ತಾರೆ, ನಮ್ಮೂರಾಗ ಲಾಜಿಂಗ್ ವ್ಯವಸ್ಥೆ ಇಲ್ಲ, ಎಲ್ಲರೂ ಬಸ್ ಸ್ಟ್ಯಾಂಡ್ನಾಗ ಮಕ್ಕೊಂಡು ಹೋಗೋಣಕ್ಕೆ ಬರೋಂಗಿಲ್ಲ. ಅವ್ರಿಗೂ ಸಹಿತ ಬದಾಮಿಗೆ ಒಂದು ಗಾಡಿ ವ್ಯವಸ್ಥೆ ಮಾಡಿ ಅವ್ರನ್ನ ಕಳಿಸಿ ಅವ್ರನ್ನ ಗೌರವಯುತವಾಗಿ ಅಲ್ಲಿ ಇಳಿಸಿ ಮರುದಿನ 9ಕ್ಕೆ ಬದಾಮಿಯಿಂದ ಬೆಂಗಳೂರಿಗೆ ಅವರು ತಮ್ಮ ಊರಿಗೆ ಹೋಗುವಂಥ ವ್ಯವಸ್ಥೆಯನ್ನು ಸಹಿತ ನಾವು ಮಾಡೀವಿ. ನಾವೇನು ಅದ್ರೊಳಗೆ 10 ರೂಪಾಯಿ ನಮ್ಮ ಕಾರ್ಯಕರ್ತರಾಗಲಿ, ಇಲ್ಲಿ ನ್ಯಾಯ ಕುಂತವರಾಗಲಿ, ನಾವಾಗಲಿ ಅಥವಾ ಜಾತ್ರಾ ಸಮಿತಿಯವರು ಯಾರೂ ಇದನ್ನು ವ್ಯವಹಾರ ಮಾಡಿಲ್ಲ. ಇದು ದಯಮಾಡಿ ನಾವು ಏನಪ್ಪ ಅಂದ್ರೆ, ಮಾಧ್ಯಮ ಮಿತ್ರರಲ್ಲಿ ನಮ್ಮದು ಒಂದು ರಿಕ್ವೆಸ್ಟ್ ಏನಂದ್ರೆ, ನೀವು ಬಂದು ನೀವು ಕೆರೂರೊಳಗೆ ವಿಚಾರ ಮಾಡಿದರೂ ಸಹಿತ ಇದು ಸತ್ಯ ಇರಬೇಕು. ಇದು ದೇವರ ಸಾಕ್ಷಿಯಾಗಿ ನಾವು ಸತ್ಯವನ್ನು ಹೇಳ್ತೀವಿ. 17 ನಾವು ಅವ್ರನ್ನ ಸನ್ಮಾನ ಮಾಡಿ ಗೌರವಯುತವಾಗಿ ವೇದಿಕೆ ಮೇಲೆ ಕುಂಡ್ರಿಸಿ ಸನ್ಮಾನ ಮಾಡಿ. ಇದ್ರೊಳಗೆ ಜಾತಿ ಮತ್ತು ಪಂಥ ಏನೂ ಇಲ್ಲ. ಇನ್ನೊಬ್ಬವ ಯಾವನೊಬ್ಬ ಹಂಗೆ ವೈಯಕ್ತಿಕವಾಗಿ ಹೆಸರು ಸದಿಕೆ ಅವನ್ನ ಕರೆದು ವೇದಿಕೆ ಮೇಲೆ ಸನ್ಮಾನ ಮಾಡಿ ಅವ್ನು ನೆನಪಿಲ್ಲ. ಇವೆಲ್ಲ ಯಾವ್ದು ಜಾತಿ ಮತ ಏನೂ ಇಲ್ಲ. ಎಲ್ಲ ಜಾತಿಯವ್ರನ್ನೂ ಸಹಿತ ಸಮಾನವಾಗಿ ಕುಂಡ್ರಿಸಿ, ಅವ್ರನ್ನ ಬೇರೆ ಕಡೆ ಇವ್ರನ್ನ ಬೇರೆ ಕಡೆ ಅಂತಿಲ್ಲ, ಎಲ್ಲರನ್ನೂ ಕರೆದು ನಾವು ಸನ್ಮಾನವನ್ನು ಮಾಡಿದ್ವಿ. ಮಾಧ್ಯಮದವರು ನೋಡಬೇಕು ದಯಮಾಡಿ. ಇವು ಯಾವುವು ಇದ್ರೊಳಗೆ ಇದು ಇಲ್ಲ. ಅನ್ಯಥಾ ಯಾವುದೇ ಥರದ ಇದ್ರೊಳಗೆ ಮನಸ್ತಾಪ ಆಗಲಿ ಗೊಂದಲ ಆಗಲಿಲ್ಲ. ಮತ್ತು ಮುಂದಿನ ಈ ಬರೋ ಜಾತ್ರೆಯೊಳಗೆ ಎಲ್ಲರೂ ಕೆರೂರಿನವ್ರು ಕೂಡ್ಕೊಂಡು ಜಾತ್ರೆ ಮಾಡ್ತೀವಿ. ಅವ್ರನ್ನ ಕರೀಲಿಲ್ಲ ಇವ್ರನ್ನ ಕರೀಲಿಲ್ಲ ಪ್ರಶ್ನೆ ಇಲ್ಲ. ದೇವ್ರ ಜಾತ್ರೆ ಅಂದರೆ ಇಡೀ ಊರಿಗೆ ಸಂಬಂಧಪಟ್ಟದ್ದು. ಈಗ ಮುಚ್ಕೊಂಡು ಈರಣ್ಣನ ಜಾತ್ರೆಗೆ ಯಾರಿಗೂ ಹೋಗಿ ಕರಿಬೇಕಾದಂಥ ಅವಶ್ಯಕತೆ ಇಲ್ಲ. ತಮ್ಮ ಭಕ್ತಿ ಇದ್ದವ್ರು ಬರಬೇಕು, ಸೇವೆ ಸಲ್ಲಿಸಬೇಕು, ದೇವಿಯನ್ನು ಒಂದೇನು ಆಶೀರ್ವಾದ ವರವನ್ನು ಕೊಡ್ಕೋಬೇಕು ಅಂಥೇಳಿ ನನ್ನ ಅಭಿಪ್ರಾಯ ಐತಿ. ಆದ್ದರಿಂದ ಈ ಒಂದು ಜಾತ್ರೆಗೆ ಎಲ್ಲ ಕೆರೂರು ಜನತೆ, ಸುತ್ತಮುತ್ತ ಜನತೆ ಎಲ್ಲರೂ ತಾವೆಲ್ಲರೂ ಸಹಿತ ಈ ಒಂದು ಜಾತ್ರಾ ಒಂದು ಮಹೋತ್ಸವಕ್ಕೆ ತಮ್ಮೆಲ್ಲರ ಒಂದು ಸಹಾಯ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ, ಕೆರೂರು ಜನತೆ ಒಂದಾಗಿ ಈ ಒಂದು ಜಾತ್ರೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಇದು 1ನೇ